ಹಲೋ, ನೋಡಿ ಸರ್, ಈಗ ಸೌದೆ ಒಲೆದ ಕನೆಕ್ಷನ್ ಹೇಗೆ ಮಾಡಬೇಕು, ಯಾವ ಥರ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತೀನಿ. ಮೊದಲು ಅಡಾಪ್ಟರ್ ನಾವು ಫಸ್ಟ್ ರೆಗ್ಯುಲೇಟರ್ನ ಈ ಥರ ಮೇನ್ ಸ್ವಿಚ್ಗೆ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ಥರ ಇದು ರೆಗ್ಯುಲೇಟರ್ ಸ್ಪೀಡ್ ಮತ್ತೆ ಜಾಸ್ತಿ ಮಾಡೋದು. ಆಮೇಲೆ ಈ ಕನೆಕ್ಟರ್ನ ಇಲ್ಲೊಂದು ಬ್ಲೋವರ್ ಅಂತ ಬರುತ್ತಲ್ಲ, ಈ ಪಾರ್ಟ್ಗೆ ಕನೆಕ್ಟ್ ಮಾಡ್ತಿದ್ದೀನಿ. ಸಿಂಪಲ್ ಮೆಕ್ಯಾನಿಸಮ್. ಆಮೇಲೆ ಈ ವೈರ್ನ ಇದು ಕನೆಕ್ಟ್ ಮಾಡ್ತಿದ್ದೀನಿ. ಸೊ ಈಗ ನಮಗೆ ಒಲೆ ಸ್ಟಾರ್ಟ್ ಮಾಡೋಕೆ ಮಷಿನ್ ರೆಡಿ ಆಯಿತು. ಈ ಬ್ಲೋವರ್ ಸ್ಟಾರ್ಟ್ ಮತ್ತೆ ಸ್ಲೋ ಮಾಡ್ಕೊಳ್ಳೋಕೆ ಇದೊಂದು ಬಟನ್. ಆಮೇಲೆ ಇದರಲ್ಲಿ ಚಿಕ್ಕ ಚಿಕ್ಕ ಕಟ್ಟಿಗೆಗಳೇನಿದೆ ಇದರಲ್ಲಿ ಹಾಕ್ತಿದ್ದೀನಿ. ಈಗ ಇನಿಷಿಯಲ್ ಆಗಿ ನಾವು ಈ ಥರ ರಟ್ಟು ಅಥವಾ ಪೇಪರ್ ಪೀಸ್ಗಳನ್ನು ಕೂಡ ಯೂಸ್ ಮಾಡ್ಕೋಬೋದು. ಇದರ ಜೊತೆಗೆ ಕೆರೋಸಿನು, ಪೆಟ್ರೋಲು, ಡೀಸೆಲು, ಸುಟ್ಟ ಆಯಿಲು, ಯಾವುದೋ ಒಂದು ಆಯಿಲ್ನ ಒಂದು 2 ಸ್ಪೂನ್ ಅಷ್ಟು ಇದರಲ್ಲಿ ಹಾಕ್ತಿದ್ದೀನಿ. ಈಗ ಕಟ್ಟಿಗೆ ಬೆಂಕಿ ಹತ್ಕೊಳ್ಳೋಕ್ಕೆ. ಈಗ ಇದು ಆಫಲ್ಲಿದೆ ನೋಡಿ, ಇದು ಆಫಲ್ಲಿದೆ. ಈಗ ಎಲ್ಲಿ ತನಕ ಇದರಲ್ಲಿ ಇದು ಬೆಂಕಿ ಹತ್ಕೊಳ್ತೋ ಅಲ್ಲಿ ತನಕ ಇದು ಈಗ ಆಫಲ್ಲೇ ಇರಬೇಕು. ನೋಡಿ, ಈಗ ಸ್ವಲ್ಪ ಕಟ್ಟಿಗೆಗೆ ಬೆಂಕಿ ಹತ್ಕೊಂಡಿದೆ. ಈಗ ಇದರ ರೆಗ್ಯುಲೇಟರ್ ಏನು ಮಿನಿಮಮ್ ಇದೆಯಲ್ಲ, ಈಗ ನಾನು ಇದನ್ನು ಆನ್ ಮಾಡ್ಕೊತಿದ್ದೀನಿ. ಇದರಲ್ಲಿ ಸ್ವಲ್ಪ ಆನ್ ಮಾಡ್ತಿದ್ದೀನಿ. ಈಗ ನೋಡಿ, ಈಗ ಮ್ಯಾಕ್ಸಿಮಮ್ ಇಟ್ಟಿದ್ದಿಲ್ಲ, ನಾನು ಇಟ್ಟಿರೋದು ಈಗ ಸ್ವಲ್ಪ ಇಟ್ಟಿದ್ದೀನಿ. ಈಗ ಫ್ಲೇಮ್ ಬೆಂಕಿ ಹತ್ಕೊಂಡಿದೆ. ಈಗ ಈ ಕಟ್ಟಿಗೆಗೆ ಪೂರ್ತಿ ಬೆಂಕಿ ಎತ್ಕೊಳ್ಳೋತನ ಸ್ವಲ್ಪ ಹೊತ್ತು ಬಿಡ್ಬೇಕು. ಈಗ ನೋಡಿ, ಈಗ ಸ್ಮೋಕ್ ಅಂತೂ ಬರ್ತಿಲ್ಲ. ಸ್ಟಾರ್ಟಿಂಗ್ ನಾವು ಹಚ್ಚಿದಾಗ ಅವಾಗ ಸ್ಮೋಕ್ ಬರ್ತಿತ್ತು. ನೋಡಿ, ಈಗ ಸ್ಪೀಡ್ ಮಾಡ್ತಿದ್ದೀವಿ. ಗ್ಯಾಸ್ ಫ್ಲೇಮ್ ಏನು ಬರುತ್ತೆ ಆ ಥರ ಈಗ ಫ್ಲೇಮ್ ಬರುತ್ತೆ. ಈಗ ನೋಡಿ, ಈಗ ಮ್ಯಾಕ್ಸಿಮಮ್ ಇಲ್ತಿದ್ದೀನಿ. ನೀವು ಎಲ್ಲಿ ತನಕ ಅಡುಗೆ ಮಾಡ್ತಿದ್ದೀರಾ ಆಫ್ ಮಾಡೋದಿಲ್ಲ. ಏನಕ್ಕಂದರೆ ಇದು ಇಲ್ಲಿಂದ ಇಲ್ಲಿ ತನಕ ಹೀಟ್ ಟ್ರಾನ್ಸ್ಫರ್ ಆಗ್ತಿರುತ್ತೆ. ಸೊ ನೀವು ಇದನ್ನು ಪೂರ್ತಿಯಾಗಿ ಬಂದ್ ಮಾಡಿದರೆ ಹೀಟ್ ಇಲ್ಲಿ ತನಕ ಟ್ರಾನ್ಸ್ಫರ್ ಆಗಿ ಫ್ಲೋರು ಹೀಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಅಡುಗೆ ಮುಗಿಯುತ್ತೋ ಅಲ್ಲಿ ತನಕ ನೀವು ಇದನ್ನು ಈ ಥರ ಮಿನಿಮಮಲ್ಲಿ ಇಡಬೇಕು. ಒಂದು ಇಲ್ಲ ಅಂದರೆ ಪೂರ್ತಿ ಅಡುಗೆ ಮುಗಿದ್ಮೇಲೆ ಈ ಬ್ಲೋವರ್ನ ಪೂರ್ತಿಯಾಗಿ ಕಂಪ್ಲೀಟಾಗಿ ತೆಗೆದುಬಿಡಬೇಕು. ಇಷ್ಟೇ ಸರ್ ಇದರಲ್ಲಿ ಸಿಂಪಲ್ ಮೆಕ್ಯಾನಿಸಮ್ ಇರೋದು. ಮತ್ತು ಇದರಲ್ಲಿ ಯಾವುದೇ ರೀತಿ ನಿಮಗೆ ಕನೆಕ್ಷನ್ ಜಾಸ್ತಿ ಡಿಫಿಕಲ್ಟ್ ಅನ್ನೋದು ಯಾವುದೇ ರೀತಿ ಇಲ್ಲ.